ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಒಂದು ಬಾಲ್ಯದ ಒಂದು ಘಟನಾ ನಡೆಯುತ್ತದೆ ಎಲ್ಲಿ ಕಕ್ಕಳ ಮೇಲೆ ಒಳಗೆ ಈ ಹುಡುಗ ಆಡಾಕ್ ಹೋಗ್ತಾನೆ. ಆಡಾಕ್ ಎಲ್ಲ ವಾರಿಗೆಯ ಗೆಳೆಯರ ಕೂಡ ಆಡ್ತಾ 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 ಇವರೆಲ್ಲ ಈ ಆಟ ಆಡೋರೆಲ್ಲ ಭಗವಂತನ ಆಟ ಆಡಾಕ ಬಂದವ. ಇವ ಆ ಮಗ ಊರು ಹೊರಗಿನ ಅಥವಾ ಹೊಲದಾಗ ಆಡಾಕತ್ತಿತ್ತು. ಆಡಾಕ ಅವ ಮುಂದೆ ಏನು ಆತನ ಅನ್ನೋದು ಈ ಆಟದಾಗ ನಾವು ನೋಡ್ತೀವಿ. ಆಟದಾಗ ನೋಡ್ತೀವಿ, ನೆನಪಿಡ್ರಿ ಕತ್ತಿ. ಅವಾಗ ಮಗು ಹೆಂಗೆ ಆಡಾಕತ್ಯಾನಂದ್ರವ ಈ ಜ್ವಾಳದ ದಂಟುಗಳಿರ್ತಾವಲ್ಲ, ಜ್ವಾಳದ ದಂಟ, ಜೋಳದ ದಂಟುಗಳನ್ನು ತಗೊಂಡ ಆಟ ಆಡಾಕತ್ಯಾನ. ಆ ಜ್ವಾಳದ ದಂಟಿನಿಂದ ಏನು ಮಾಡ್ಯಾನಂದ್ರೆ ಆ ಜೋಳದ ದಂಟುಗಳನ್ನು ಸುಲಿತಾನ. ನನಗೇನು ಇಲ್ರಿ, ಮಾತಾಡಿದ್ರೇನು ಚಿಂತಿಲ್ಲ. ನಾನು ಎಂದೂ ಬರ್ಲಾರ ಗಿರಾಕಿ ಪುರಾಣಕ್ಕೆ ಬಂದಿದ್ದು. ಕೆಲವು ಗಿರಾಕಿಗಳು ಇರ್ತಾವ್ರಿ, ಪುರಾಣ ಗೊತ್ತಿಲ್ಲ, ಪುಣ್ಯಕಥೆನೂ ಗೊತ್ತಿಲ್ಲ. ಆಕ ಮನ್ಯಾಗ ಹೆಂಡತಿ ಜರ ಹೋಗಂತ ಕಳಿಸಿಳು ಒತ್ತಾಯ ಮಾಡಿ. ಮತ್ತಿನ್ನು ಯಾರ ಮಾತು ಮೀರಿದ್ರು ಅವ್ರದ್ದು ಮೀರಲ್ಲ, ಇಲ್ಲ ಊಟ ಸಿಗಲ್ಲ ಮಗನಿಗೆ. ಇವ ಬರಾಗ ಹೆಣ್ತಿಗಂದ, ಅಲ್ಲ ನಾ ಪುರಾಣಕ್ಕೆ ಓದ್ತೀನಿ, ನಿದ್ದೆ ಬಂದ್ರೆ ಹ್ಯಾಂಗೆ ಮಾಡಲಿ, ನೀ ದೂರ ಕುಂದ್ರು, ಮುಂದೆ ಹೋಗಿ ಕುಂದ್ರ ಬೇಡ, ಅಲ್ಲಿ ಏನು ಜರ ಕತ್ಲಿರ್ತದೆ ಹೆಂಗೆ ಅಲ್ಲಿ ಕುಂದ್ರು, ಒಂದು ಬೊಗಸಿ ಕಡ್ಲಿ ಹುರಿದು ಕೊಡ್ತೀನಿ, ಆ ಕಡ್ಲಿನ ಹಿಂಗೆ ಬಾಯಾಗ ಕೂತ್ ಕುಂದ್ರು ಪುರಾಣ ಕೇಳಂದಳಗೆ. ಭಾಳ ಚಲೋ ಆಯ್ತು ಅಂಥೇಳಿ ಒಂದು ಹಿಡಿ ಕಡ್ಲಿ ಹಿರಿದು ಕೊಟ್ಟೇಳು, ಕಿಶಾದಾಗ ಹಾಯ್ಕೊಂಡಿದ್ದ, ತಿನ್ಕೋತ ಕೂತಿದ್ದ. ಇವ ಏನು ಹಿಂಗೆ ಬಾಯಾಗ ಹಾಯ್ಕೊಳ್ಳವ, ಹಿಂಗೆ ಒಗ್ಯಾವ, ದೂರ್ಲಿಂದ ಬಾಯಾಗ ಬೀಳ್ತಿತ್ತು. ಅದು ಒಂದು ಹಿಂಗೆ ಕಡ್ಲಿ ಒಗ್ಯದ್ರಾಗ ಏನೈತ್ರಿ, ಬಾಯಿ ಮುಚ್ಚಿದ್ದ, ಕಡಿಗೆ ಬಿತ್ರಿ. ಅದು ಇದು ನಿದ್ದಿಗಣ್ಣಾಗ ಹಿಂಗೆ ಒಕ್ಕೋತಿತ್ತು, ಕಡಿಗೆ ಬಿತ್ತು. ಅದು ನಿದ್ದಿಗಣ್ಣಾಗ ಏನಂತು ತಪ್ಪು ತಂದು ಬಿಟ್ಟವ. ನಾನು ಎದಿ ದಾಸ್ ಅಂತ. ಯಾಕ ಏನ ಹೇಳೋದ್ರಾಗ, ಯಾಕ ಹೇಳೋರ್ಕಿಂತಲೂ ಕೇಳೋರು ಶಾಣೆ ಇರ್ತಾರಂತ. ನಾವು ಮೊದಲು ಆರಂಭ ಮಾಡಬೇಕಾದ್ರೆ ಹೇಳೋರಿಗೆ ಭಗವಂತ ಒಂದು ಬಾಯಿ ಕೊಟ್ರೆ ಕೇಳೋರಿಗೆ 2 ಕಿವಿ ಕೊಟ್ಟಾರ. ಎಷ್ಟು ಜಾಗ್ರವಾಗಿರು. ಹೇಳೋರಿಗೆ ಒಂದೇ ಬಾಯಿ, ಕೇಳೋರಿಗೆ 2 ಕಿವಿ ಕೊಟ್ಟಾರ. ಅದು ಆರಂಭದಾಗ ನಿಮ್ಗೆ ಶರಣಾರ್ಥಿ ಎಂದು ಚಾಲೂ ಮಾಡ್ತೀವಿ. ಯಾಕ ಹೇಳೋರ್ಕಿಂತಲೂ ಕೇಳೋರು ಶಾಣೆ ಇರ್ತಾರಂತ. ಅದಕ್ಕೆ ತಪ್ಪು ತಂದಗಳಿಗೆ ನಾನು ಅರ್ಧ ತಣ್ಣಗಾದೆ, ಏನೋ ಆಗಿರ್ಬೇಕಂದೆ. ಅವತ್ತು ನಾನು ಗವಾಯಿಗಳಿಗಂದೆ, ಜಲ್ದಿ ಮಂಗಳಾರತಿ ಹಾಡು ಹೋಗಿಬಿಡೋಣ ಅಂದೆ. ಪುರಾಣ ಮುಗಿಸ್ದೆ, ಮಂಗಳಾರತಿ ಆಯ್ತು. ಅವನ ಅಡ್ರೆಸ್ ತಗೊಂಡು ಮುಂಜಾನೆ ಅವನ ಮನೆಗೆ ಹೋದೆನ. ಅಕಸ್ಮಾತ್ ಮಂದ್ಯಾಗ ತಪ್ಪಿದ್ದು ಹೇಳಂಗನ ಅಂತ ಅವನ ಮನೆಗೆ ಹೋದೆ. ಎಣ್ಣ ಏನಾಗ್ಯದ ತಪ್ಪ್ಯಾದಂದೆಲ್ಲ, ಹೇಳೋದ್ರಾಗ ಏನು ತಪ್ಪ್ಯಾದ ಹೇಳಂದು. ಅವ ಅಂದ, ಮುತ್ಯ ನೀನು ಪುರಾಣ ಎಲ್ಲಿ ತಪ್ಪ್ಯಾದ, ನನ್ನ ಕಡ್ಲಿ ತಪ್ಪ್ಯಾದ, ಸುಮ್ಮ ಹೋಗ ಅಂದವ. ಮತ್ತು ನಮ್ಮನು ನನಗೇನಾರ ಎಲ್ಲಾರ ಡಿಸ್ಟರ್ಬ್ ಆಯಿತು ಅಂದ್ರೆ ನಮ್ಮ ಪುರಾಣ ಹರಾರ ಮಾದೇವೇರಿ ಅವ. ಕಾರಣ ಎಷ್ಟು ಸಮಾಧಾನದಾಗಿರ್ತೀವಲ್ಲ ಹಂಗೆ ಒಳಗೆ ಇಳೀತದೆ. ಇದು ಪುರಾಣ ಅಂದ್ರೆ ಬರೀ ಟೈಮ್ ಪಾಸ್ ಮಾಡಿ ಮಜಾ ಮಾಡಿ ಹೋಗೋದಲ್ಲ, ಏನಾರ ಒಂದಿಟ್ಟು ಗಳಿಸ್ಕೋಬೇಕಿದ್ರೆ ಹಿಂದೆ ಗಳಿಸ್ಕೋಬೇಕು. ನಮ್ಮ ಕಳಕಳಿ ಏನಂದ್ರೆ ಬರೀ ಪುರಾಣ ಹೇಳಿ ದುಡ್ಡು ತಗೊಂಡು ಮಜಾ ಮಾಡಿ, ನೀವು ಉಂಡಿದ್ದ 3 ತಾಸು ಹೇಳಿ ನೀವೊಮ್ಮೆ ಜೈ ಹೊಡಿ, ಅವೊಮ್ಮೆ ಜೈ ಹೊಡಿ, ಹಕ್ಕಾರ ಹೊಡಿ ಅನ್ನೋದಿಲ್ಲ ನಮ್ಮ ಹತ್ರ. ನಮ್ಮ ಕಳಕಳಿ ಏನು, ಸಮಾಜಕ್ಕೆ ಕಲಿಸ್ಬೇಕು. ಬಂದಿದ್ದ ನಮ್ಮದು 1-1.5 ತಾಸು ಇಡೀ ಕಾರ್ಯಗಳನ್ನು ಬಿಟ್ಟು ಬಂದಿರ್ತೀವಿ, ಒಂದಿಟ್ಟು ಪ್ರಯೋಜನ ಆಗಲಿ ಅನ್ನುವ ಕಳಕಳಿ ನಮಗೆ. ಅದನ್ನು ನೀವು ಉಪಯೋಗ ಮಾಡ್ಕೋಬೇಕಾಗ್ತದೆ. ನೀವೇನು 1000 ಮಂದಿರೇ ಬರಬೇಕಂತಿಲ್ಲ, 3 ಮಂದಿ ಬರ್ರಿ, ನಿಯತ್ತಿನಿಂದ ಕೇಳೋಣ, ನಿಯತ್ತಿನಿಂದ ಕೇಳೋಣ. ಹಾಗೆ ಕೇಳಿದ್ರೇ ಪುರಾಣಕ್ಕೆ ಒಂದು ಅರ್ಥ ಬರ್ತದೆ. ಅದಕ್ಕೆ ಇಲ್ಲಿ ನೋಡಿ, ಈತನು ಆಟ ಆಡದ, ಎಲ್ಲ ರಂಗ ಆಡಲಿಲ್ಲ. ಆ ಜ್ವಾಳದ ದಂಟು ತಗೊಂಡು ಸುಲಿದ. ಜೋಳದ ದಂಟ ಯಾವಾಗ ಸುಲಿತಾನ, ಆ ಸುಲಿದ ಮೇಲೆ ಆ ಜೋಳದ ಬೆಂಡ್ ಇರ್ತದೆ ನೋಡ್ರಿ, ಅದು ಸುಲಿದಿದ್ದ ಬೆಂಡ, ಅದರ ಮ್ಯಾಲಿನ ದಂಟ ಅಂದ್ರೆ ಸಿಬಿಕಿ. ಈಗಿನ ಹುಡುಗರಿಗೆ ಜ್ವಾಳದ ದಂಟನೂ ಗೊತ್ತಿಲ್ಲ, ಸಿಬಿಕಿನೂ ಗೊತ್ತಿಲ್ಲ. ಇವಕ್ಕ ಅವು ಎರಡನ್ನ ತಗೊಂಡ
ಅವ ಏನು ಮಾಡದ ಅಂದ್ರೆ ಆಡ್ಕೋತ ಆ ಜ್ವಾಳದ ದಂಟಿನಿಂದ ಅವ 9 ಅಂಕಣದ ತೇರು ಮಾಡದ. 9 ಅಂಕಣದ ತೇರು. ಅವನ ಆಟ ಹೆಂಗದ ನೋಡಿ. ಸಿದ್ಧಲಿಂಗ ಮಹಾರಾಜ 9 ಅಂಕಣದ ತೇರು ಮಾಡಿ ಅದಕ್ಕೆಲ್ಲ ಜೋಡ್ಸಾಕತ್ಯಾನ. ಯಾವುದು 9 ಅಂಕಣದ ತೇರ, ಅದ ಬೆಂಡ, ಅದೇ ಶಿವಿಕಿ, ಅವುಗಳನ್ನು ಮುರಿದಾನ. 9 ಅಂಕಣದ ತೇರು ಮಾಡ್ಯಾನ. ತೇರೇನು ನೀವು ಮಾಡಿರಲ್ಲ, ಅದು ತೇರ ಕಾಣುವ ತೇರ ಒಂದಾದರ ಈ ದೇಹ ಅನ್ನೋದೇ ಒಂದು ತೇರಾಗ್ತದ. ದೇಹ ಅನ್ನೋದೇ ಒಂದು ತೇರ. ಶರಣರ ಹೆಸರಿನಿಂದ ಯಾಕೆ ಎಳಿತೀವಿ? ಅವ್ರ ಗದ್ದಿಗೆಯಾಗಿರೋರು ಎಳೆಯುವಾಗ ಅವತ್ತು ಗದ್ದಿಗೆಯಾಗಿರಲ್ಲ, ನಿಮ್ಮ ತೇರಿನೇ ಆಗಿರ್ತಾರ. ನೆನಪಿಟ್ಟು, ಇದು ನಮ್ಮ ತೇರು ಎಳೆಯುವ ಪರಂಪರೆ ಹಿಂಗದ. ಸುಮ್ಮನೆ ಒಂದು ಕಟ್ಟಿಗೆ ಅದ, ಒಂದು ಕಬ್ಬಣದ ತೇರು ಎಳೆಯೋದಿಲ್ಲ ನಾವು. ತೇರು ಸಾಗಿ ತಮ್ಮ ನೋಡೀರೆ, ಈ ದೇಹವೆಂಬ ತೇರು ಸಾಗಿ ತಮ್ಮ ನೋಡೀರೆ. ತೇರು ಸಾಗಿ ತಮ್ಮ ನೋಡಿರೆ, ಈ ದೇಹವೆಂಬ ತೇರು ಸಾಗಿ ತಮ್ಮ ನೋಡಿರೆ, ಈ ದೇಹವೆಂಬ ತೇರು ಸಾಗಿ ತಮ್ಮ ನೋಡಿರೆ. ತೇರು ಸಾಗಿ ತಮ್ಮ ನೋಡಿರಿ ಸಾರ ಮುಕ್ತಿ ಸತಿಯರೆಲ್ಲ. ತೇರು ಸಾಗಿ ತಮ್ಮ ನೋಡಿರಿ ಸಾರ ಮುಕ್ತಿ ಸತಿಯರೆಲ್ಲ. ಪಾರಮಾರ್ಥ ತತ್ವದೋಳು ವಿಚಾರವೆಂಬ ಬೀದಿಯಲ್ಲಿ ತೇರು ಸಾಗಿ ತಮ್ಮ ನೋಡಿರೆ, ಈ ದೇಹವೆಂಬ ತೇರು ಸಾಗಿ ತಮ್ಮ ನೋಡಿರೆ. ನಮ್ಮ ಗವಾಯಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ಒಳ್ಳೊಳ್ಳೆ ಭಾವಗೀತೆ, ಭಕ್ತಿಗೀತೆ ನೋಡಿ. ನಾನು ಯಾವುದು ಹೇಳ್ತೀನಿ ಅವರಿಗೆ ನನಗೆ ವೇದಿಕೆ ಮ್ಯಾಗೆ ನೋಡ್ತಿ, ಅವ್ರ ತಮ್ಮನಿಗೆ ನಮ್ಮ ಮಠಕ್ಕೆ ನಾನು ಏನು ಹೇಳ್ತೇನೆ ಅದಕ್ಕೆ ಒಳ್ಳೆಯ ಹಾಡುಗಳನ್ನು ಹಾಡ್ತಾರೆ. ನಾ ತೇರಿಂದ ಹಾಡಿದೆ ಅಂದ್ರೆ ಅವ್ರು ಶಿದಿಗಿದ ಹಾಡಿದ್ರಂದ್ರೆ ನಾ ಏನು ಮಾಡಲಿ? ಎತ್ತಿ ಎರಿಗೆಳಿತು, ಕ್ವಾಣ ಕೆರಿಗೆಳಿತು ಅಂದಂಗೆ ಆಗ್ತದೆ. ಇವು ಜೋಡಿ ಸರಿ ಇರಬೇಕ್ರಿ. ಜೋಡಿ ಸರಿ ಇದ್ರೆ ಚಂದ ಹೋಗ್ತದ. ನನಗೆ ಭಿನ್ನ ಕೊಡಕ್ಕೆ ಬಂದಾಗ ಹೇಳಿದರು, ಮುತ್ತೇರೋ ಜರ ಹೋದ ವರ್ಷ ಈ ಜೋಡಿ ಆಗಿದ್ದು ರೀ ಅಂದಿದ್ರು. ನಾನು ಹೆಂಗಾರ ಮಾಡಿ ಜೋಡಿ ತರಬೇಕಂತ ಪ್ರಯತ್ನ ಮಾಡಿ ಇವೆರಡಕ್ಕೂ ಹಿಡ್ಕೊಂಬಂದಿದ್ದೆ. ಇವ ಒಂದು 2 ದಿನ ಹೋಗಿ ಕೈ ಕೊಟ್ಟು ಹೋಗಿದ್ದ. ಆ ಕಡೆ ಈ ಕಡೆ ಅನಿವಾರ್ಯ ಇರ್ತಾವೆ, ಅಲ್ಲಿ ಇಲ್ಲಿ ಒಪ್ಕೊಂಡಿದ್ದ. ಆದ್ರನ ಒಳ್ಳೆ ಕಲಾವಿದನ ಕೊಟ್ಟು ಹೋಗಿದ್ದ ಅವ ಕೂಡ. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ನಾ ತೇರಿಂದ ಹೇಳಿದ್ರೆ ಆ ತೇರ ಇರಬೇಕು ನಿಮ್ಮ ತಲೆಯಾಗ, ಅದನ್ನು ಹಾಡಬೇಕು. ಇಲ್ಲಿ ನೋಡಿ, 9 ಅಂಕಣದ ತೇರನ್ನು ತಯಾರು ಮಾಡಿ ವಾರಿಗೆ ಗೆಳೆಯರನ್ನು ಕರೀತಾನ ಸಿದ್ದಪ್ಪ. ಏನು ಹೇಳ್ತಾನ? ತೇರೆಳೆಂಬರ್ರಿ, ತೇರೆಳೆಂಬರ್ರಿ ಅಂತ. ಆವಾಗ ಹುಡುಗರು ಬರ್ತಾವೆ ನೋಡಿ. ಆ ಜೋಳದ ದಂಟಿನ ತೇರು ಮಾಡ್ಯಾನ, ಹುಡುಗರನ್ನ ಕರೆದಾನ. ಅಟ್ರಾಗ ಜರ ಕತ್ತಲಾಗಕ್ಕತ್ತೆ. ಆ ಹೊಲದ ಮಾಲಾಕ್ತಿ ಭೂತಾಳಿ ಶರಣಮ್ಮ ಅನ್ನವಳು ಆ ಹೊಲದ ಮಾಲಾಕ್ತಿ ಬರ್ತಾಳ. ಇವ ಈ ಹೊಲದಾಗಿರೋದು ನೋಡಿ ಸಿದ್ದಪ್ಪ, ಸಿದ್ದಪ್ಪ ಅಲ್ಲಿ ಹೊಲದಾಗ ಏನು ಮಾಡ್ತೀರಿ? ಅದು ನಮ್ಮ ಹೊಲ, ಬಾ ಈ ಕಡೆ ಅಂತ ಕರೆದಳು ಆಕಿ. ಆ ಶರಣಮ್ಮ, ಭೂತಾಳಿ ಶರಣಮ್ಮ ಅನ್ನುವ ಹೆಣ್ಣು ಮಗಳ ಏನು ಕರೀತಾಳ. ಆಗ ಸಿದ್ದಪ್ಪ ಅಂತಾನ, ಯವ ಈ ಹೊಲದಾಗ ತೇರ್ ಎಳ್ಯಾಕ ಜಾಗ ಕೊಡ್ತೀನಿ ಅಂದ್ರೆ ನಾ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ಇರ್ತೀನಿ ಅಂದಿವ. ನಾ ತೇರ್ ಎಳ್ಯಾಕ ಜಾಗ ಕೊಡ್ಬೇಕು. ನೋಡಿ, ಈ ಕಥೆ ಮುಂದೆ ಬರ್ತದೆ. ಈಗೇನಿರ ತೇರು ಎಲ್ಲಿ ಎಳಿತಾರ, ಅವಾಗ ಸಿದ್ದಪ್ಪ ಯಾರ ಹೊಲ ಕೇಳಿದ್ದ ಅದೇ ಹೊಲದಾಗ ಇವತ್ತು ತೇರು ಎಳಿತದ, ನೆನಪಿಟ್ಟು. ಆಗ ಸಿದ್ದಪ್ಪ ತಾಯಿ ಕೇಳ್ತಾನೆ, ತೇರು ಎಳ್ಯಾಕ ನನಗೆ ಜಾಗ ಕೊಡ್ತೀನಿ ಅಂದ್ರೆ
ನಾ ಬರ್ತೀನಿ. ಆಗ ತಾಯಿ ಅಂತಾಳ, ಹುಚ್ಚು ಹುಡುಗ, ಇದೇನು ತೇರಂತಾರೇನು? ಶಿಬಿಕಿಯಿಂದ ಜ್ವಾಳದ ದಂಟಿನ ತೇರು ಮಾಡಿ ಇದೇನು ಎಳ್ಯಾಕೆ ಬರ್ತದೇನು? ಇದಕ್ಕೇನು ತೇರು ಅಂತಾರೇನು? ಸುಮ್ಮ ನಡಿ ಅಂದ್ರು. ಅವಾಗ ಅವ ಅಂದ, ಇಲ್ಲ, ನೀ ಎಳ್ಯಾಕ ಜಾಗ ಕೊಡ್ತೀನಿ ಅಂದ್ರೆ ನಾ ಈ ಹೊಲ್ದಾನು ಬರ್ತೀನಿ ಅಂದವ. ಆಕೆ ಅಂದಳು, ಇದು ಹುಚ್ಚು ಹುಡುಗ ಏನಕ್ಕೆ ಕೇಳಾಕತ್ತೆ ಅದ, ಅಲ್ಲಿ ನಡಿಯಪ್ಪ ಅಂತ ಆ ಸಿದ್ದಪ್ಪನ ಕರ್ಕಂಡ ಮನೆಗೆ ಹೋದಳು. ಮನೆಗೆ ಹೋಗಿ ನಾಗಮ್ಮಗ ಲಚ್ಚಪ್ಪಗ ಹೇಳ್ತಾಳ, ಯವ ನಿಮ್ಮ ಮಗ ಎಷ್ಟು ಬೆರಿಕದ ನೋಡು, ನಿಮ್ಮ ಮಗ ಸಿದ್ದಪ್ಪ ಎಷ್ಟು ಬೆರಿಕದ ನೋಡ, ನನಗೆ ತೇರು ಎಳ್ಯಾಕ ಜಾಗ ಕೊಟ್ರನ ಬರ್ತೀನಿ ಅಂತಾನ, ತೇರು ಎಳ್ಯಾಕ ಜಾಗ ಕೊಡು ಅಂತ. ಅವಾಗ ತಂದೆ ತಾಯಿ ಅಂತಾರ, ಅದೇನು ಹುಚ್ಚದ ಹೇಳ್ಯವ, ಅದನ್ನು ತಗೊಂಡು ಏನು ಮಾಡ್ತಿ ಅಂತ ಅವ್ರಂತ. ಆಗ ಸಿದ್ದಪ್ಪ ಅಂತಾನ, ಯವ ನೋಡು, ತೇರು ಎಳ್ಯಾಕ ಜಾಗ ಕೊಡ್ತೀನಿ ಅಂದಿದಿ, ಇಲ್ಲೇನು ನಮ್ಮ ಮನ್ಯಾಗ ಕುಲ್ಮಿ ಅದಲ್ಲ, ಈ ಕುಲ್ಮಿ ಮ್ಯಾಲ ಪ್ರಮಾಣ ಮಾಡಿ ಹೇಳು ಅಂದ. ಮತ್ತೆ ಯಾರಿಗೆ? ಆ ಶರಣಮ್ಮ ತಾಯಿ. ಈ ಕುಲ್ಮಿ ಮ್ಯಾಲ ಪ್ರಮಾಣ ಮಾಡಿ ಹೇಳು ಅಂದಗಳಿಗೆ ಮನ್ಯಾಗಿರೋ ತಂದೆ ತಾಯಿ ಅಂತಾರ, ಯವ ಅದು ಸುಮ್ ಅಂತಾನ, ನೀ ಹೋಗು ಅಂತಾರ. ನೋಡಿ, ಸಣ್ಣವಿರುವಾಗ ಯಾವಾಗ 9 ಅಂಕಣದ ಈ ತೇರ ಮಾಡಿದ್ದ, ಮುಂದೆ ಲಚ್ಚಾಣದಾಗ ಈಗೇನು ಕಕ್ಕಳ ಮೇಲೆ ಆಗ ತೇರದಲ್ಲ, ಅದು ಯಾರು ಮಾಡಿದ್ದು? ಸಿದ್ದಪ್ಪ ಮಹಾರಾಜ ಮಾಡಿದ ತೇರೇ ಅದು. ಅದು ಯಾವ ಬಡಿಗೆನೂ ಮಾಡಿದಲ್ಲ, ಸಿದ್ದಪ್ಪ ಮಹಾರಾಜ ಮಾಡಿದ ತೇರ ಇಲ್ಲಿ ಕಕ್ಕಳ ಮೇಲೆಗೆ 3 ವರ್ಷದ ಮೇಲೆ ಬರ್ತದೆ, 3 ವರ್ಷ ದಾರ್ಯಾಗ ನಿಂದಿರ್ತದೆ. ಆ ತೇರ ಕೊನೆಗೆ ಎಲ್ಲಿಗೆ ಬಂದು ಎಳೀತದ? ಲಜ್ಜಾಣದಿಂದ ಕಕ್ಕಳ ಮೇಲಿಗೆ ಬರ್ತದೆ. ಅದು ಮುಂದೆ ಹೇಳ್ತೀನಿ ಆ ಕತೆ. ಆದರೆ ಸಿದ್ದಪ್ಪ ಸಣ್ಣವನಿರುವಾಗ ಯಾವ ಹೊಲ ಕೇಳಿದ್ದ, ಏನು ತೇರು ಮಾಡಿದ್ದ, ಆ ಆಟ ಕಕ್ಕಳ ಮೇಲಿಯೊಳಗೆ ಇವತ್ತಿಗೂ ನಡೆಯುತ್ತದ, ಇವತ್ತಿಗೂ ನಡೆಯುತ್ತ. ಹೀಗೆ ಬಾಲ್ಯದೊಳಗೆ ಸಿದ್ಧಲಿಂಗ ಇಂಥ ಲೀಲೆಯನ್ನು ಮಾಡ್ತಾ ಇರುವಾಗ ಮತ್ತೆ ಆ ಕಕ್ಕಳ ಮೇಲಿಯೊಳಗೆ ಏನು ಲೀಲಾ ನಡೆಯುತ್ತಾವ, ಆ ಕಕ್ಕಳ ಮೇಲೆಯಿಂದ ಅನಿವಾರ್ಯವಾಗಿ ಆ ಗ್ರಾಮ ಬಿಡುವಂಥ ಪರಿಸ್ಥಿತಿ ಯಾರಿಗೆ ಬರ್ತದ? ಈ ಸಿದ್ಧಲಿಂಗ ಮಹಾರಾಜಗೆ ಬರ್ತದ. ಆ ಕಕ್ಕಳ ಮೇಲೆ ಯಾಕೆ ಬಿಡ್ತಾನ, ಏನು ಕಾರಣಕ್ಕಾಗಿ ಬಿಡ್ತಾನ, ಎಲ್ಲಿ ಹೋಗ್ತಾನ ಅನ್ನುವ ಕಥೆ ಮತ್ತೆ ನಾಳೆಯ ದಿನ ನಾವು ನೀವೆಲ್ಲ ನೋಡೋಣ ಅಂತ ತಿಳ್ಕೊಂಡು ಹೇಳಿ